ಹಾಯ್, ನಾನು ನಿಮ್ಮ ಕಲೇಶ್. ಸೊ ಈ ವಿಡಿಯೋದಲ್ಲಿ ಏನನ್ನು ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಸೊ ಒಂದು ಕ್ವಶನ್ ಕೊಡ್ತಾರೆ ನಿಮಗೆ ಮೂರನೇ ಚಾಪ್ಟ್ರಲ್ಲಿ. ಸೊ ಒಂದು ಕ್ವಶನ್ ಕೊಡ್ತಾರೆ. ಸೊ ಮೂರನೇ ಚಾಪ್ಟರ್ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಸೊ ಪ್ರೊಡಕ್ಷನ್ ಮೇಲೆ ಒಂದು ಕ್ವಶನ್ ಕೊಡ್ತಾನೆ. ಏನಂತಂದರೆ, ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಅದಕ್ಕನುಗುಣವಾಗಿ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಅಂದರೆ ಸೊ ಎ ಪಿ ಮತ್ತು ಸೊ ಎಂ ಪಿ ಇವೆರಡನ್ನು ಕಂಡುಹಿಡಿಯಬೇಕು. ಎ ಪಿ ಮತ್ತು ಎಂ ಪಿ ಎರಡನ್ನು ಕಂಡುಹಿಡಿಯಬೇಕು. ನಿಮಗೆ ಪ್ರಶ್ನೆಯಲ್ಲಿ ಈ ಕೋಷ್ಟಕನ ಕೊಟ್ಟಿರ್ತಾರೆ, ಈ ಕೋಷ್ಟಕ ಟೇಬಲನ್ನು ಕೊಟ್ಟಿರ್ತಾರೆ. ದ ಲೇಬರ್ ಕ್ವಾಂಟಿಟಿ ಮತ್ತು ಟೋಟಲ್ ಪ್ರೊಡಕ್ಷನ್ ಕೊಟ್ಟಿರ್ತಾರೆ. ಸೊ ಈಗ ನೀವೇನು ಮಾಡಬೇಕು, ಸೊ ಎಂ ಪಿ ಮತ್ತು ಎ ಪಿಯನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಆಲ್ರೆಡಿ ಕಂಡುಹಿಡಿದ ಟೇಬಲ್ ಕೊಟ್ಟಿದ್ದೀನಿ, ಆನ್ಸರ್ ಇರ್ತಕ್ಕಂಥದ್ದು. ಬಟ್ ಇದನ್ನು ಹೆಂಗೆ ಬಂತು ಅಂತ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಈಗ ಆಲ್ರೆಡಿ ನಿಮಗೆ ಟೋಟಲ್ ಪ್ರೊಡಕ್ಷನ್ ಕೊಟ್ಟಿರೋದ್ರಿಂದ, ಟೋಟಲ್ ಪ್ರೊಡಕ್ಷನ್ ಕೊಟ್ಟಿಲ್ಲ ಅಂದಿದ್ರೆ ಬೇರೆ ಮೆಥಡ್ ಇತ್ತು, ಹೇಳ್ಕೊಡ್ತಿದ್ದೆ. ಸೊ ಈಗ ಆಲ್ರೆಡಿ ನಿಮಗೆ ಟೋಟಲ್ ಪ್ರೊಡಕ್ಷನ್ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನೀವು ಎಂ ಪಿ ಮತ್ತು ಎ ಪಿಯನ್ನು ಕಂಡುಹಿಡಬೇಕು. ಈಗ ಎಂ ಪಿ ಕಂಡುಹಿಡಬೇಕು ಅಂದರೆ ಎಂ ಪಿ ಸೂತ್ರ ಏನಿದೆ? ಎಂ ಪಿ ಸೂತ್ರ ಸೊ ಎಂ ಪಿ ಈಸ್ ಈಕ್ವಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂದರೆ ಸೊ ಎಂ ಪಿಯನ್ನು ಕಂಡುಹಿಡಿಯುವಾಗ ಸೊ ಟಿ ಪಿ ಎನ್ ಅಂದರೆ ಒಂದು ನಿಮಿಷ, ಈ ಟಿ ಪಿ ಎನ್ ಅಂತಂದರೆ ಏನು? ಸೊ ಈಗ ನಾವು ಯಾವ ಯೂನಿಟ್ನ ಎಂ ಪಿಯನ್ನು ಯಾವ ಯೂನಿಟ್ನ ಎಂ ಪಿಯನ್ನು ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀವೋ ಸೊ ಆ ಯೂನಿಟ್ನ ಒಟ್ಟು ಉತ್ಪನ್ನ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂತಂದರೆ ಸೊ ಯಾವ ಯೂನಿಟ್ನ ನಾವು ಎಂ ಪಿಯನ್ನು ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀವೋ ಸೊ ಆ ಯೂನಿಟ್ನ ಒಟ್ಟು ಉತ್ಪನ್ನದ ಇಂದಿನ ಉತ್ಪನ್ನ ಅಥವಾ ಆ ಯೂನಿಟ್ನ ಇಂದಿನ ಒಟ್ಟು ಉತ್ಪನ್ನ. ಅರ್ಥ ಆಗಲ್ಲ ಅನ್ಕೊಳ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಮೂರನೇ ಯೂನಿಟ್ನ ಎಂ ಪಿಯನ್ನು ಕಂಡುಹಿಡಿಯಕ್ಕೆ ಹೋಗ್ತಾ ಇದೀವಿ ಅಂದ್ಕೊಳ್ಳಿ. ಸೊ ಮೂರನೇ ಯೂನಿಟ್ನ ಒಟ್ಟು ಉತ್ಪನ್ನ ಎಷ್ಟಿದೆ? 50 ಇದೆ. ಸೊ ಇದು ಟಿ ಪಿ ಎನ್ಗೆ ಬರುತ್ತೆ. ಸೊ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂತಂದರೆ ಸೊ ಈ ಮೂರನೇ ಯೂನಿಟ್ನ ಇಂದಿನ ಒಟ್ಟು ಉತ್ಪನ್ನ, ಎರಡನೇ ಯೂನಿಟ್ ಇದೆಯಲ್ಲ ಇದರ ಒಟ್ಟು ಉತ್ಪನ್ನ. ಸೊ ಆ ರೀತಿ ಬರ್ಕೋಬೇಕಾಗುತ್ತೆ ನಾವು. ಆಯಿತಾ? ಸೊ ಎಂ ಪಿ ಸೊ ಈಸ್ ಈಕ್ವಲ್ ಟು, ಇಲ್ಲೇ ಬರ್ಕೊಳ್ತೀನಿ, ಎಂ ಪಿ ಈಸ್ ಈಕ್ವಲ್ ಟು ಸೊ ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1. ಸೊ ಅಂದರೆ ಈಗ ಮೂರನೇ ಯೂನಿಟ್ನ ಎಂ ಪಿಯನ್ನು ಕಂಡುಹಿಡಿಯೋಕೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ಮೂರನೇ ಯೂನಿಟ್ ಎಂ ಪಿಯನ್ನು ಕಂಡುಹಿಡಿಯುವಾಗ ಸೊ ಟಿ ಪಿ ಎನ್ ಅಂದರೆ ಸೊ ಮೂರನೇ ಯೂನಿಟ್ನ ಒಟ್ಟು ಉತ್ಪನ್ನ 50. ಸೊ ಎನ್ ಮೈನಸ್ ಎನ್ ಟಿ ಪಿ ಎನ್ ಮೈನಸ್ 1 ಅಂತಂದರೆ ಸೊ ಯಾವ ಯೂನಿಟ್ನ ಎಂ ಪಿಯನ್ನು ಕಂಡುಹಿಡಿತಾ ಇದ್ದೀನೋ ಅದರ ಇಂದಿನ ಯೂನಿಟ್ನ ಒಟ್ಟು ಉತ್ಪನ್ನ ಅಂದರೆ ಸೊ ಇದು ಎರಡನೇ ಯೂನಿಟ್ನ ಒಟ್ಟು ಉತ್ಪನ್ನ. ಆಯಿತಾ? 35. ಈಗ 50ರಲ್ಲಿ 35 ಕಳೆದ್ರೆ ಬರ್ತಕ್ಕಂಥದ್ದು 15. ಸೊ ಯಾವುದು? ಮೂರನೇ ಯೂನಿಟ್ನ ಎಂ ಪಿ ಏನಾಗಿರುತ್ತೆ? 15 ಆಗಿರುತ್ತೆ. ಸೊ ಅದೇ ರೀತಿ ಎಲ್ಲದಕ್ಕೂ ಕೂಡ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದು? ಈಗ ಮೊದಲನೇ ಯೂನಿಟಿಗೆ ಕಂಡುಹಿಡಿಯೋಣ. ಸೊ ಒಂದನೇ ಯೂನಿಟ್ಗೆ ಸೊ ಕಂಡುಹಿಡಿಬೇಕು ಅಂತಂದರೆ ಸೊ ಎಂ ಪಿ ಈಸ್ ಈಕ್ವಲ್ ಟು ಟಿ ಪಿ ಎನ್ ಮೈನಸ್ 1. ಆಯಿತಾ? ಸೊ ಈ ಸೂತ್ರಕ್ಕೆ ನಾವು ಅಪ್ಲೈ ಮಾಡೋದಾದರೆ ಸೊ ಟಿ ಪಿ ಎನ್ ಅಂದರೆ ಮೊದಲನೇ ಯೂನಿಟಲ್ಲಿ ಟಿ ಪಿ ಎನ್ ಅಂದರೆ ಏನು? 15. ಸೊ 15 ಬರುತ್ತೆ. ಸೊ 15 ಬರ್ಕೊಳ್ತೀರ. ಸೊ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂತಂದರೆ 0, ಅಂದರೆ ಇಂದಿನದ್ದು ಬರ್ಕೋಬೇಕು. ಆಯಿತಾ? 0. ಈಗ ಕಳೀರಿ, 15ರಲ್ಲಿ 0 ಕಳೆದ್ರೆ 15. ಸೊ ಹಾಗಾಗಿ ಎಂ ಪಿ 15 ಬಂದಿದೆ. ಸೊ ಅದೇ ರೀತಿ ನಾವು ಎರಡನೇ ಯೂನಿಟ್ ಮಾಡೋಣ. ಎರಡನೇ ಯೂನಿಟ್ ನೋಡೋದಾದರೆ ಸೊ ಎರಡನೇ ಯೂನಿಟ್ಗೆ ಸೊ ಎಂ ಪಿ ಸೊ ಈಸ್ ಈಕ್ವಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1. ಆಯಿತಾ? ಈ ಸೂತ್ರಕ್ಕೆ ನಾವು ಅಪ್ಲೈ ಮಾಡೋದಾದರೆ ಏನು ಯಾವುದು? ಎರಡನೇ ಯೂನಿಟ್ಗೆ ಅಪ್ಲೈ ಮಾಡೋಣ. ಸೊ ಎರಡನೇ ಯೂನಿಟ್ ಏನು ಹೇಳ್ತದೆ? ಸೊ 35. ಸೊ ಎರಡನೇ ಯೂನಿಟ್ನ ಒಟ್ಟು ಉತ್ಪನ್ನ 35. ಸೊ
ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತಂದರೆ ಅದರ ಹಿಂದಿನದು ಯಾವ ಯೂನಿಟ್ನ ನಾವು ಎಮ್ ಪಿಯನ್ನು ಕಂಡುಹಿಡಿತಾ ಇದ್ದೀವೋ ಸೊ ಆ ಯೂನಿಟ್ನ ಒಟ್ಟು ಉತ್ಪನ್ನ ಅಂದರೆ 15. ಸೊ 15 ಏನಾಗುತ್ತೆ ಉತ್ತರ ಏನಾಗುತ್ತೆ 20 ಆಗುತ್ತೆ. ಸೊ ಈ ರೀತಿ 20 ಬಂತಾ? 20. ಅದೇ ರೀತಿ ಮೂರನೇ ಯೂನಿಟ್ಗೆ ನಾನು ಆಲ್ರೆಡಿ ಕಂಡು, ಈಗ 4ನೇ ಯೂನಿಟ್ ಕಂಡುಹಿಡಿಯೋಣ. ಮೈನಸ್ 10 ಬಂದಿದೆ. ಸೊ 4ನೇ ಯೂನಿಟ್ ಏನಾಗುತ್ತೆ, ಎಮ್ ಪಿ ಈಸ್ ಈಕ್ವಲ್ ಟು ಟಿ ಪಿ ಎನ್ ಅಂದರೆ ಏನಾಗುತ್ತೆ 4ನೇ ಯೂನಿಟ್ನ ಒಟ್ಟು ಉತ್ಪನ್ನ 40. ಸೊ ಮೈನಸ್ ಟಿ ಪಿ ಎನ್ ಮೈನಸ್ ಅಂದರೆ 5ನೇ ಅದರ ಹಿಂದಿನದು 3ನೇ ಯೂನಿಟ್ನ ಒಟ್ಟು ಉತ್ಪನ್ನ. ಸೊ 50 ಸೊ 40ರಲ್ಲಿ 50 ಕಳೆದ್ರೆ ಏನಾಗುತ್ತೆ -10 ಬಂದಿದೆ, -10 ಬಂದಿದೆ. ಸೊ ಅದೇ ರೀತಿ ಸೊ 5ನೇ ಯೂನಿಟಿಗೆ ಕಂಡುಹಿಡಿಯೋದಾದರೆ ಸೊ ಎಮ್ ಪಿ ಈಸ್ ಈಕ್ವಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂದರೆ ಸೊ ಟಿ ಪಿ ಎನ್ ಅಂದರೆ ಸೊ 48. ಸೊ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂದರೆ ಅದರ ಹಿಂದಿನದು ಯಾವ ಯೂನಿಟ್ನ ನಾವು ಎಮ್ ಪಿಯನ್ನು ಕಂಡುಹಿಡಿಯೋಕೆ ಹೋಗ್ತಾ ಇದೀವೋ ಸೊ ಆ ಯೂನಿಟ್ನ ಒಟ್ಟು ಉತ್ಪನ್ನ ಏನಾಗುತ್ತೆ 40 ಆಗುತ್ತೆ. 40. ಸೊ ಈಗ ನಾವೇನು ಮಾಡ್ಬೋದು, ಕಳೀರಿ. 48 ಕಳೆದ್ರೆ ಸೊ 8. ಸೊ ಈ ರೀತಿ ಕಂಡುಹಿಡಿಬೇಕಾಗುತ್ತೆ. ಇದು ಏನು ಎಮ್ ಪಿಯನ್ನು ಕಂಡುಹಿಡಿತಕ್ಕಂತಹ ಸೂತ್ರ ಆಯಿತಾ. ಈ ಸೂತ್ರಕ್ಕೆ ನಾವು ಅಪ್ಲೈ ಮಾಡಿಕೊಂಡು ಕಂಡುಹಿಡಿಬೋದು. ಇನ್ನೊಂದು ಟ್ರಿಕ್ಸ್ ಏನಿದೆ ಅಂದರೆ ಸೊ ಇಲ್ಲಿ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು, ಟೇಬಲಲ್ಲೇ ಫೈಂಡ್ ಔಟ್ ಮಾಡ್ಕೊಂಡು ಬರ್ಕೋಬೋದು. ಹೇಗೆ ಅಂದರೆ ಈಗ 0ಇಂದ 15ಗೆ ಡಿಫ್ರೆನ್ಸ್ ಎಷ್ಟಿದೆ, 0ಇಂದ 15ಗೆ ಡಿಫ್ರೆನ್ಸು 15 ಆಯಿತಾ. 15ಇಂದ 35 ಡಿಫ್ರೆನ್ಸ್ ಎಷ್ಟಿದೆ 20. ಸೊ 35ಇಂದ 50 ಡಿಫ್ರೆನ್ಸ್ ಎಷ್ಟಿದೆ 15. ಸೊ 50ಇಂದ 40ಗೆ ಡಿಫ್ರೆನ್ಸ್ ಎಷ್ಟಿದೆ -10. ಸೊ 40ಇಂದ 48 ಡಿಫ್ರೆನ್ಸ್ ಎಷ್ಟಿದೆ 8. ಸೊ ಈ ರೀತಿ ಡಿಫ್ರೆನ್ಸನ್ನು ಬರ್ಕೊಂಡು ಹೋದರೂ ನೀವು ನೀಟಾಗಿ ಬರೀತಕ್ಕಂಥದ್ದು ಆಗುತ್ತೆ. ಇನ್ನು ನೆಕ್ಸ್ಟು ಎ ಪಿಯನ್ನು ಕಂಡುಹಿಡಬೇಕು. ಎ ಪಿ ಕಂಡುಹಿಡಿಯೋ ಸೂತ್ರ ಏನಿದೆ, ಎ ಪಿ ಈಸ್ ಈಕ್ವಲ್ ಟು ಟಿ ಪಿ ಒಂದು ನಿಮಿಷ ಎ ಪಿ ಈಸ್ ಈಕ್ವಲ್ ಟು ಸೊ ಟಿ ಪಿ ಡಿವೈಡೆಡ್ ಬೈ ಎಲ್. ಸೊ ಇದು ಏನಾಗುತ್ತೆ ಎ ಪಿಯ ಸೂತ್ರ ಆಗಿರುತ್ತೆ. ಈಗ ನಾವಿಲ್ಲಿ ಎ ಪಿಯನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದು ನೋಡೋಣ. ಎ ಪಿಯನ್ನು ಕಂಡುಹಿಡಿತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಯೂನಿಟ್ಗೆ ಎ ಪಿಯನ್ನು ಕಂಡುಹಿಡಿಯೋಣ. ಮೊದಲನೇ ಯೂನಿಟ್ ಎಷ್ಟಿದೆ, ಸೊ ಮೊದಲನೇ ಯೂನಿಟ್ ಎ ಪಿ ಈಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಎಲ್ ಅಂದರೆ ಲೇಬರ್ನ ಯೂನಿಟ್ ಎಲ್ ಅಂದರೆ. ಈಗ ಎ ಪಿಗೆ ಕಂಡುಹಿಡಿಯೋಣ. ಮೊದಲನೇ ಯೂನಿಟಿಗೆ ಕಂಡುಹಿಡಿಯೋದಾದರೆ ಸೊ ಮೊದಲನೇ ಯೂನಿಟ್ ಒಟ್ಟು ಉತ್ಪನ್ನ ಎಷ್ಟಿದೆ 15 ಇದೆ. 15. ಸೊ ಲೇಬರ್ ಕ್ವಾಂಟಿಟಿ ಎಷ್ಟಿದೆ, ಸೊ 1 ಇದೆ. ಸೊ ಡಿವೈಡ್ ಮಾಡಿ 15ನ್ನು 1 ಡಿವೈಡ್ ಮಾಡಿದ್ರೆ 15. ಸೊ ಹಾಗಾಗಿ ಏನಾಗುತ್ತೆ ಉತ್ತರ 15 ಆಗುತ್ತೆ. ಈಗ ನೆಕ್ಸ್ಟ್ ನೋಡೋದಾದರೆ ಯಾವುದು ಎರಡನೇ ಯೂನಿಟ್ ನೋಡೋಣ. ಎರಡನೇ ಯೂನಿಟಿಗೆ ಏನಾಗುತ್ತೆ, ಸೊ ಟಿ ಪಿ ಎಷ್ಟಿದೆ 35 ಇದೆ. ಲೇಬರ್ ಯೂನಿಟ್ ಎಷ್ಟಿದೆ 2 ಇದೆ. ಸೊ ಡಿವೈಡ್ ಮಾಡಿದ್ರೆ 35ನ 2ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ 17.5 ಸಿಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಮೂರನೇ ಯೂನಿಟಲ್ಲಿ ಏನಾಗುತ್ತೆ, ಮೂರನೇ ಯೂನಿಟಲ್ಲಿ ಸೊ ಎ ಪಿ ಇಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಎಲ್ ಅಂದರೆ ಏನು, ಸೊ ಎ ಪಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ. ಸೊ ಎ ಪಿ ಮೂರನೇ ಯೂನಿಟ್, ಸೊ ಎ ಪಿ ಎರಡನೇ ಯೂನಿಟ್ ಆಯಿತು. ಸೊ ಈಗ ಮೂರನೇ ಯೂನಿಟು. ಸೊ ಎ ಪಿ ಈಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಎಲ್ ಅಂದರೆ ಸೊ ಟಿ ಪಿ ಎಷ್ಟಿದೆ ಮೂರನೇ ಯೂನಿಟಲ್ಲಿ 50 ಇದೆ. ಸೊ ಎಲ್ ಎಷ್ಟಿದೆ, ಸೊ 3 ಇದೆ. ಸೊ 50ನ್ನು 3ರಿಂದ ಬಾಕ್ಸಲ್ಲಿ ಎಷ್ಟಾಗುತ್ತೆ, ಸೊ 16.66 ಸಿಗ್ತಕ್ಕಂಥದ್ದು ಆಯಿತಾ. 16.66 ಸಿಗುತ್ತೆ. ಸೊ ಈ ರೀತಿ ನಾವು ಮಾಡಬೇಕಾಗುತ್ತೆ. ಅದೇ ರೀತಿ
ಸೊ 4ನೇ ಯೂನಿಟ್ ನಾವು ನೋಡೋದಾದರೆ ಸೊ ಏನು 4ನೇ ಯೂನಿಟನ್ನು ನೋಡೋದಾದರೆ ಸೊ 40ನ್ನು 4ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಉತ್ತರ ಸಿಗುತ್ತೆ 10. ಅದೇ ರೀತಿ 5ನೇ ಯೂನಿಟ್ ನೋಡೋದಾದರೆ 48ನ್ನು ಸೊ 5ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ 9.6 ಆಯಿತಾ, 9.6 ಈ ರೀತಿ ಉತ್ತರ ನಿಮಗೆ ಸಿಗ್ತಕ್ಕಂಥದ್ದು. ಸೊ ಇದಿಷ್ಟು ಏನು ಎ ಪಿ ಮತ್ತು ಎಂ ಪಿಯನ್ನು ಕಂಡುಹಿಡ್ತಕ್ಕಂಥದ್ದು. ಈಗ ಇಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಸೊ ಈಗ ಎಂ ಪಿ ಕಂಡುಹಿಡಿಯೋದು ಹೆಂಗೆ ಅಂತ ಈಸಿ ಟ್ರಿಕ್ಸ್ ನಿಮಗೆ ಹೇಳ್ಕೊಟ್ಟೆ. ಏನು ಇಲ್ಲಿ ಒಟ್ಟು ಉತ್ಪನ್ನದ ಒಂದೊಂದು ಯೂನಿಟ್ದು ನಾವು ಡಿಫ್ರೆನ್ಸನ್ನು ಬರಿತಾ ಹೋದರೆ ಸಿಗ್ತದೆ, ಏನು ಎಂ ಪಿ ಸಿಗುತ್ತೆ. ಈಗ ಎ ಪಿಯನ್ನು ಕಂಡುಹಿಡಿಯಬೇಕು ಅಂದರೆ ಏನು ಮಾಡಬೇಕು, ಈ ಒಟ್ಟು ಉತ್ಪನ್ನವನ್ನು ಲೇಬರಿಂದ ಭಾಗಿಸಬೇಕು. ಸೊ 15ನ್ನು 1ರಿಂದ ಭಾಗಿಸಿದ್ರೆ 15. ಸೊ 35ನ್ನು 2ರಿಂದ ಭಾಗಿಸಿದ್ರೆ 17.5. ಸೊ ಅದೇ ರೀತಿ 50ನ್ನು 3ರಿಂದ ಭಾಗಿಸಿದ್ರೆ 16.6. 40ನ್ನು 4ರಿಂದ ಭಾಗಿಸಿದ್ರೆ ಸೊ 10. 48ನ್ನು 5ರಿಂದ ಭಾಗಿಸಿದ್ರೆ 9.6. ಈ ರೀತಿ ನೀವು ಎ ಪಿಯನ್ನು ಕಂಡುಹಿಡಿತಕ್ಕಂಥದ್ದು ಮಾಡ್ಬೋದು. ಸೊ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಎಂ ಪಿ ಕಂಡುಹಿಡಿಯೋದಕ್ಕೆ ಈಸಿ ಟ್ರಿಕ್ಸ್ ಏನು, ಸೊ ಒಟ್ಟು ಉತ್ಪನ್ನದ ಪ್ರತಿ ಯೂನಿಟ್ನ ಡಿಫ್ರೆನ್ಸನ್ನು ಬರೀತಾ ಹೋದರೆ ನಿಮಗೆ ಎಂ ಪಿ ಸಿಗ್ತದೆ ಆಯಿತಾ. ಎ ಪಿ ಕಂಡುಹಿಡಿಯೋದಕ್ಕೇನು, ಒಟ್ಟು ಉತ್ಪನ್ನವನ್ನು ಲೇಬರಿಂದ ಭಾಗಿಸ್ತಾ ಹೋಗಬೇಕು. 15ನ್ನು 1ರಿಂದ ಭಾಗಿಸ್ಬೇಕು, 30ರಿಂದ 2ರಿಂದ ಭಾಗಿಸ್ಬೇಕು, 50ನ್ನು 3ರಿಂದ ಭಾಗಿಸ್ಬೇಕು, 40ನ್ನು 4ರಿಂದ ಭಾಗಿಸ್ಬೇಕು. ಆಗ ನಿಮಗೆ ಏನು ಎ ಪಿ ಸಿಗ್ತದೆ, ಸರಾಸರಿ ಉತ್ಪನ್ನ ಸಿಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ವಿಡಿಯೋ ಸೊ ಇದೊಂದು ಟಾಪಿಕನ್ನು ಹೇಳಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್.